ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಲೂ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆನ ಕುಕ್ಕರಲ್ಲಿ ಕುದಿಸ್ಬೇಕು. 3 ವಿಸಿಲ್ ಆದಮೇಲೆ ತೆಗೆದ್ಮೇಲೆ ಆಮೇಲೆ ಒಗ್ಗರಣೆ ಕೊಡಬೇಕು. ಅದಕ್ಕೆ ಜೀರಿಗೆ ಪೌಡರು ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಗೂ ಅರಿಶಿಣ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರಲ್ಲಿ ಆಲೂಗಡ್ಡೆ ಕುದಿಸಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕಿ ಸ್ವಲ್ಪ ಕಲಿಸ್ಬೇಕೆಲ್ಲನೂ ಒಗ್ಗರಣೆ ಜೊತೆಗೆ. ಆಮೇಲೆ ಎಲ್ಲ ಸ್ಮ್ಯಾಶ್ ಮಾಡಿ ಹಾಗೆ ಇಡಬೇಕು. ಆಮೇಲೆ 1-2 ಚಪಾತಿ ಲಟ್ಸ್ಕೋಬೇಕು ಚಿಕ್ಕ. ಅದರ ಮಧ್ಯೆ ಆಲೂಗಡ್ಡೆ ಇಟ್ಟು ಆಲೂಗಡ್ಡೆ ಸ್ಟಫಿಂಗ್ ತುಂಬಿ ಅದನ್ನು ಮಾಡಿರ್ತೀವಲ್ಲ ಒಗ್ಗರಣೆ, ಅದನ್ನು ತುಂಬಿ ಮತ್ತು ಹೋಳಿಗೆ ಥರ ಹಿಂಗೆ ಲಟ್ಟಿಸ್ಬೇಕು. ಹೋಳಿಗೆ ಅಂದರೆ ಒಂದೇ ಕಡೆ ಮಾಡ್ತೀವಿ, ಇದು ಅಂದರೆ 2 ಚಪಾತಿ ಮಾಡಬೇಕು. 2 ಚಪಾತಿ ಮಾಡಿ ಮಧ್ಯದಲ್ಲಿ ಸ್ಟಫಿಂಗ್ ತುಂಬಿ ಆಮೇಲೆ ಲಟ್ಟಿಸಬೇಕು. ಸುತ್ತಲೂ ಸ್ವಲ್ಪ ಅಂಚು ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ರೌಂಡ್ ಮಾಡಿ ಆಮೇಲೆ ಹಂಚ ಮೇಲೆ ಹಾಕಿ ಸುಡಬೇಕು. ನೋಡಿ, ಈಗ ಲಟ್ಟಿಸ್ತಾ ಇದ್ದಾಳೆ. ಒಂದು ಲಟ್ಟಿಸಿ ಅಲ್ಲಿ ಹಾಕಿದ್ದಾಳೆ. ಈಗ ಇದೊಂದು ಚಪಾತಿ ಲಟ್ಸ್ಕೊಂಡಿರ್ತೀವಲ್ಲ, ಈಗ ಇದನ್ನು ಸುಡ್ತಾ ಇದೆ. ಮೊದಲನೇದು ಆಲೂ ಪರೋಟ. ಸುತ್ತಲೂ ಅಂಚೆಲ್ಲ ಕಟ್ ಮಾಡಿರೋದ್ರಿಂದ ಹಾಗೆ ಕಾಣಿಸುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಸುಡಬೇಕು. ಬೇಕಂದ್ರೆ ತುಪ್ಪ ಕೂಡ ಹಾಕ್ಕೋಬೋದು. ಆಲೂಗಡ್ಡೆ 3 ಆಲೂಗಡ್ಡೆ ತೊಗೋಬೇಕು. 1/4 kg ಅಂದ್ಕೊಳ್ಳಿ. ಅದನ್ನು 3 ವಿಸಿಲ್ ಬರೆಸಿ ಆಮೇಲೆ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಒಗ್ಗರಣೆ ಜೊತೆ ಕಲಸಿ ಕಸೂರಿ ಮೇಥಿ ಹಾಕಬೇಕು. ಒಗ್ಗರಣೆಗೆ ಜೀರಾ ಪೌಡರ್ ಹಾಕಬೇಕು. ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವೆಲ್ಲ ಹಾಕಿ ಆಲೂಗಡ್ಡೆ ಪರೋಟಗೆ ರೆಡಿ ಮಾಡ್ಕೊಂಡಿರ್ಬೇಕು ಮುಂಚೆನೇ. ಈಗ ನೋಡಿ, ಆಲೂ ಪರೋಟ ಸುಡ್ತಾ ಇದ್ದೀವಿ. ನೋಡಿ ಹೆಂಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಂದೇ ಲಟ್ಸಿದ್ರೆ ಅದು ಅಂತೂ ಹರಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ 2 ಚಪಾತಿ ಲಟ್ಸಿ ಮತ್ತು ಆಲೂಗಡ್ಡೆ ತುಂಬಿ ಮೇಲೆ 1 ಚಪಾತಿ ಹಾಕಿ ಲಟ್ಸೋದ್ರಿಂದ ಆಲೂ ಪರೋಟ ಹರಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗೂ ಆಗುತ್ತೆ. ನೋಡಿ, 3 ಚಪಾತಿಗಾಗುತ್ತೆ ಇದು. 1/4 kg ಅಂದರೆ 3 ತೊಗೊಂಡಿದ್ದೀವಿ ಅಷ್ಟೇ ಆಲೂಗಡ್ಡೆ. ಅಷ್ಟಕ್ಕೆ 3 ಜನರಿಗೆ ಆಲೂ ಪರೋಟ ಮಾಡ್ಬೋದು. ನೋಡಿ, ಈಗ ಮೇಲೆ ಒಂದು ಹಾಕಿ ಲಟ್ಟಿಸ್ಬೇಕೀಗ. ಈಗ ನೋಡಿ, ಮೊದಲೇದು ಸುಡ್ತಾ ಇದೆ ಪರೋಟ. ಈಗ ಚೆನ್ನಾಗಿ ಸುತ್ತಲೂ ಅಂಚು ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಲಟ್ಟಿಸ್ಬೇಕು. ಇದು ನೋಡಿ, ಪರೋಟ ಸುಟ್ಟಿದೆ. ಇದು ಮೊದಲನೇದು ತುಂಬ ಚೆನ್ನಾಗಾಗಿದೆ. ಇದ್ರ ಜೊತೆಗೆ ಚಟ್ನಿ ಏನು ಬೇಡ, ಸ್ವಲ್ಪ ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೂ ನಡೆಯುತ್ತೆ. ಚಟ್ನಿ ಬೇಕಾದರೆ ಮಾಡ್ಕೋಬೋದು. ಚಟ್ನಿ ಇಲ್ಲಾಂದರೆ ಸಾಸ್ ಜೊತೆಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ಎಷ್ಟು ದೊಡ್ಡದಾಗಿ ಬಂದಿದೆ ಆಲೂ ಪರೋಟ. ಈಗ ಸುತ್ತಲೂ ಅಂಚಿರುತ್ತಲ್ಲ ಅದನ್ನು ತೆಗಿಬೇಕು. ಇಲ್ಲಾಂದರೆ ಅದೆಲ್ಲ ಅಂಚು ಸುತ್ತಲೂ ದೊಡ್ಡದಾಗಿ ಅದು ಚೆನ್ನಾಗಿ ಸುಡಲ್ಲ. ಅದಕ್ಕೆ ಅದನ್ನು ಕಟ್ ಮಾಡ್ತಾಯಿದ್ದೀವಿ. ನೋಡಿ, ಲಟ್ಸಿದ ಮೇಲೆ ಕಟ್ ಮಾಡಬೇಕು. ತುಂಬ ಈಸಿ ಮೆಥಡ್ ಇದು. ಒಂದೇ ಚಪಾತಿ ಮಾಡಿ ಅದರಲ್ಲಿ ಸ್ಟಫಿಂಗ್ ಮಾಡಿದರೆ ಹರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಥರ ಮಾಡಿ 2 ಚಪಾತಿ ಲಟ್ಸ್ಕೊಂಡು ಮಧ್ಯ ಆಲೂಗಡ್ಡೆ ಹೂರಣ ಥರ ಮಾಡಿರ್ತೀವಲ್ಲ ಅದನ್ನು ತುಂಬಿ ಲಟ್ಸಿದ್ರೆ
ತುಂಬ ಚೆನ್ನಾಗಿ ಬರುತ್ತೆ ಪರೋಟ ನೋಡಿ. ಸುತ್ತಲೂ ಯಾಕೆ ತೆಗಿಬೇಕಂದ್ರೆ ಸುಮ್ಮನೆ ಸುಡಲ್ಲ, ಅದು ಚೆನ್ನಾಗಿ ಸುಡಲ್ಲ, ಅದಕ್ಕೆ ಜಾಸ್ತಿ ಸುತ್ತಲೂ ಒಂಥರ ಎಡ್ಜ್ ಚೆನ್ನಾಗಿರಲ್ಲ, ಅದಕ್ಕೆ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀವಿ. ಈಗ ನೋಡಿ ನಾನು ಸ್ವಲ್ಪ ಅಗಲ ನೋಡಿ ಈಗ ಹಾಕ್ತೀವಿ ನೋಡಿ. ಚೆನ್ನಾಗಿ ಕೆಂಪಗೆ ಸುಡಬೇಕು ಇದನ್ನು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬಾಕ್ಸಿಗೆ ಕೂಡ ಕಟ್ಟಿದ್ರೇನು ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಈರುಳ್ಳಿ ಹಾಕಿರಲ್ಲ, ಬೆಳ್ಳುಳ್ಳಿ ಹಾಕಿರಲ್ಲ. ತುಂಬ ಬೇಗನೆ ಆಗುತ್ತೆ ತಿಂಡಿ ಇದು. ತಿಂಡಿಗಾದರೂ ಮಾಡ್ಬೋದು, ಊಟಕ್ಕಾದರೂ ಮಾಡ್ಬೋದು. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕಟ್ಟೋ ಕೂಡ ಚೆನ್ನಾಗಿರುತ್ತೆ. ನೋಡಿ ಈಗ ಮೂರನೇದು ಮಾಡ್ತಾಯಿಲ್ಲ. ನೋಡಿ ಈಗ ಮೇಲೆ ಹಂಚಿಗೆ ಎಣ್ಣೆ ಹಾಕಿ ಸುಡಬೇಕು. ಎಣ್ಣೆ ಬದಲು ನೀವು ತುಪ್ಪ ಕೂಡ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅದು ಒಂಥರ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕಿದರೆ, ಆಯಿಲ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ ನೋಡಿ. ತುಂಬ ಸೂಪರಾಗಿ ಬರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಚಪಾತಿ ಲಟ್ಟಿಸಿ ಇನ್ನೊಂದು ಚಪಾತಿ ಲಟ್ಟಿಸ್ತಾ ಇದ್ದಾರೆ. ಆ 2 ಚಪಾತಿ ಮಧ್ಯೆ ನಾವೆಲ್ಲ ಆಲೂಗಡ್ಡೆ ರೆಡಿ ಮಾಡಿರ್ತೀವಲ್ಲ ಅದನ್ನು ಮತ್ತೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಲಟ್ಟಿಸಿ, ಆಮೇಲೆ ಮೇಲೆ ಎಡ್ಜೆಲ್ಲ ತೆಗಿಬೇಕು. ಆಮೇಲೆ ರೌಂಡ್ ಶೇಪ್ ಮಾಡಿ ಈಗ ಆಲೂಗಡ್ಡೆ ಪರೋಟ ಈಗ ಸುಡ್ತಾ ಇದೀವಿ ನೋಡಿ. ಈಗ ಆಗಲೇ 2 ಇರ್ತಿದ್ವು. ಇದು ಬೇಗ ಹೊಟ್ಟೆನೂ ಫುಲ್ ಆಗಿಬಿಡುತ್ತೆ. ಒಂಥರ ಟೇಸ್ಟಿಯಾಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸುಡ್ತಾ ಇದೆ, ನೀವು ಟ್ರೈ ಮಾಡಿ ನೋಡಿ. ನೋಡಿ ಸುಟ್ಟಿದೆ ಇದು. ಇದ್ರ ಜೊತೆಗೆ ಸಾಸು ಹಾಕ್ಕೊಂಡು ತಿನ್ಬೋದು, ಅಥವಾ ಮೊಸರು ಉಪ್ಪಿನಕಾಯಿ ಆದರೂ ಹಾಕ್ಕೊಂಡು ತಿನ್ಬೋದು, ಅಥವಾ ಚಟ್ನಿ ಕೊಬ್ಬರಿ ಚಟ್ನಿನಾದರೂ ಮಾಡಿ ತಿನ್ಬೋದು, ಅಥವಾ ಹಾಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಲ್ಲ ರೆಡಿಯಾಗಿದೆ ಆಲೂ ಪರೋಟ. ನೀವು ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.